ನೋಡಿ, ಈಗ ಮತ್ತೊಮ್ಮೆ ಗರಿಗೆದರಿದೆ ಡಿಸಿಎಂ ಪಟ್ಟದ ವಿಷಯ. ಏನು ಎಂಬಿ ಪಾಟೀಲ್ ಸತೀಶ್ಗೆ ಬಹುತೇಕ ಡಿಸಿಎಂ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇಬ್ಬರ ಡಿಸಿಎಂ ಪ್ರಮಾಣ ವಚನಕ್ಕೆ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಈಗ ಮತ್ತೊಮ್ಮೆ ಗರಿಗೆದರಿದೆ ಡಿಸಿಎಂ ಪಟ್ಟದ ವಿಚಾರ. ಎಂಬಿ ಪಾಟೀಲ್ ಸತೀಶ್ಗೆ ಬಹುತೇಕ ಡಿಸಿಎಂ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇಬ್ಬರ ಡಿಸಿಎಂ ಪ್ರಮಾಣ ವಚನಕ್ಕೆ ಗ್ರಹಣ ಆಗಿದ್ಯಾರು? ಶಿಷ್ಯ ಸತೀಶ್ ವಿರುದ್ಧ ಗುಟ್ಟರು ಹಾಕಿದ್ರ ಟಗರು ಸಿದ್ದರಾಮಯ್ಯ ಅಂತ. ಸತೀಶ್ಗೆ ಡಿಸಿಎಂ ಪಟ್ಟ ತಪ್ಪಿಸಲು ಸಿದ್ದರಾಮಯ್ಯ ಕಾರಣವಾದ್ರ ಅನ್ನುವಂಥ ಪ್ರಶ್ನೆಯಲ್ಲಿದೆ. ಇತ್ತ ಸ್ವಪಕ್ಷದವರಿಂದಲೇ ಎಂಬಿ ಪಾಟೀಲ್ಗೆ ಕಂಟಕ ಉಂಟಾಗ್ತಾ ಇದೆಯಾ? ಎಂಬಿ ಪಾಟೀಲ್ಗೆ ಡಿಸಿಎಂ ಹುದ್ದೆಗೆ ಕೆಲವರ ವಿರೋಧ ಇದೆ. ಹೀಗಾಗಿ ಡಿಕೆ ಸರ್ಕಾರದಲ್ಲಿ ಬರೀ ಅಸಮಾಧಾನದ ಮಂತ್ರ ಆಡ್ತಾ ಇರುವಂಥದ್ದು. ಈಗ ಸಚಿವ ಸಂಪುಟ ಭರ್ತಿಯಾದ್ರೂ ಕೂಡ ಲಾಬಿ ಸರ್ಕಸ್ ಮಾತ್ರ ನಿಲ್ತಾ ಇಲ್ಲ. ಇಲ್ಲಿ 2028ರಲ್ಲೂ ಅಧಿಕಾರವನ್ನ ಹಿಡಿಯಲು ಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಅನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಮಂತ್ರಕ್ಕೆ ಒಂದಲ್ಲ ಒಂದು ಮಹಾವಿಘ್ನಗಳು ಉಂಟಾಗ್ತಾನೆ ಇವೆ. ನೋಡಿ, ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಡಿಸಿಎಂ ಪಟ್ಟ ವಿಚಾರ. ಅಂದ್ರೆ ಈಗ ಗರಿಗೆದರಿರುವಂಥದ್ದು ಡಿಸಿಎಂ ಪಟ್ಟದ ಹುದ್ದೆ ವಿಚಾರ. ಡಿಸಿಎಂ ಕುರ್ಚಿಗಾಗಿ ಈಗ ಮತ್ತೆ ಕಸರತ್ತೆಲ್ಲ ಶುರುವಾಗಿದೆ. ಇಬ್ಬರು ಡಿಸಿಎಂ ಪ್ರಮಾಣ ವಚನಕ್ಕೆ ಗ್ರಹಣ ಆಗಿದ್ಯಾರು ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ. ಶಿಷ್ಯ ಸತೀಶ್ ಅಂದ್ರೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಸತೀಶ್ ಜಾರಕಿಹೊಳಿ ಕಾಣಿಸ್ಕೊಂಡಿದ್ರು. ಈಗ ಸತೀಶ್ ಜಾರಕಿಹೊಳಿ ಅವರ ಒಂದು ಡಿಸಿಎಂ ಪಟ್ಟ ಕೈ ತಪ್ಪಲಿಕ್ಕೆ ಸಿದ್ದರಾಮಯ್ಯ ಕಾರಣ ಆಗ್ತಿದ್ದಾರಾ? ಇಲ್ಲಿ ಅವರ ವಿರುದ್ಧವಾಗಿ ಸತೀಶ್ ಜಾರಕಿಹೊಳಿ ವಿರುದ್ಧವಾಗಿ ಗುಟುರು ಹಾಕಿದ್ರ ಸಿದ್ದರಾಮಯ್ಯ. ಸತೀಶ್ಗೆ ಡಿಸಿಎಂ ಪಟ್ಟ ಕೈ ತಪ್ಪಲಿಕ್ಕೆ ಕಾರಣ ಆಗ್ತಿದ್ದಾರಾ ಮಾಜಿ ಸಿಎಂ ಸಿದ್ದರಾಮಯ್ಯ ಅಂತ. ಇತ್ತ ಸ್ವಪಕ್ಷದಲ್ಲೇ ಎಂಬಿ ಪಾಟೀಲಿಗೆ ಡಿಸಿಎಂ ಹುದ್ದೆಗೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಬರೀ ಅಸಮಾಧಾನದ ಮಂತ್ರ ಆಡ್ತಾ ಇರುವಂಥದ್ದು. ಸಚಿವ ಸಂಪುಟ ಭರ್ತಿಯಾದ್ರೂ ಕೂಡ ಲಾಬಿ ಸರ್ಕಸ್ ಮಾತ್ರ ನಡೀತಾ ಇಲ್ಲ. 2028ರಲ್ಲೂ ಅಧಿಕಾರ ಹಿಡಿಬೇಕು ಅಂತ ಒಂದ್ ಕಡೆ ಡಿಕೆ ಶಿವಕುಮಾರ್ ಇಲ್ಲಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ, ಪ್ಲಾನ್ ಮಾಡ್ತಿದ್ದಾರೆ, ಎಲ್ಲರ ಮನವೊಲಿಕೆಗೆ ಟ್ರೈ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಅಸಮಾಧಾನ ಮಾತ್ರ ನಿಲ್ತಾ ಇಲ್ಲ. ವಿಘ್ನಗಳ ಮೇಲೆ ವಿಘ್ನಗಳು ಉಂಟಾಗ್ತಾ ಇದೆ ಡಿಕೆ ಸರ್ಕಾರಕ್ಕೆ. ಒಂದು ಕಡೆ ಸಚಿವಾಕಾಂಕ್ಷಿಗಳು ಅಸಮಾಧಾನಗೊಂಡಿದ್ರೆ, ಮತ್ತೊಂದು ಕಡೆ ಖಾತೆ ಹಂಚಿಕೆ ವಿಚಾರ ತಲೆನೋವಾಗಿದೆ. ಮತ್ತೊಂದು ಕಡೆಯಲ್ಲಿ 2 ಡಿಸಿಎಂ ಪಟ್ಟ ಏನಿದೆ ಇದು ಸಾಕಷ್ಟು ತಲೆನೋವಾಗಿರುವಂಥದ್ದು. ಅಂದ್ರೆ ಈಗಾಗಲೇ ಪರಮೇಶ್ವರ್ ಇರುವಂಥದ್ದು ಡಿಸಿಎಂ ಆಗಿ ಇನ್ನು 2 ಕೊಡಬೇಕಲ್ಲ, ಅದು ತಲೆನೋವಾಗಿದೆ. ಸತೀಶ್ ಎಂಬಿ ಪಾಟೀಲಿಗೆ ಡಿಸಿಎಂ ಹುದ್ದೆ ಫಿಕ್ಸ್ ಆಗಿತ್ತು, ಇವರಿಬ್ಬರಿಗೆ ಕೊಡಬೇಕು ಅಂತ ಫಿಕ್ಸ್ ಆಗೋಗಿತ್ತು. ಆದ್ರೆ ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಆಗಿದ್ದೇ ಬೇರೆ. ಇಲ್ಲಿ ಎಂಬಿಪಿಗೆ ಕೊಡಲು ಸ್ವಜಿಲ್ಲೆಯವರಿಂದಲೇ ಅಡ್ಡಗಾಲು. ಎಂಬಿ ಪಾಟೀಲ್ ಅವರಿಗೆ ಡಿಸಿಎಂ ಕೊಡಲು ನಾಡಗೌಡಗೆ ಮಂತ್ರಿಗಿರಿಯನ್ನ ಕೈ ತಪ್ಪಲು ಎಂಬಿ ಪಾಟೀಲ್ ಕಾರಣ ಅಂತ ಹೇಳ್ತಾ ಇರುವಂಥದ್ದು. ಇನ್ನು ತಪ್ಪಿಸಿದ್ದ ಎಂಬಿ ಪಾಟೀಲ್ ಎಂದು ಬಹಿರಂಗವಾಗಿ ಆರೋಪವನ್ನ ಮಾಡಲಾಗ್ತಾ ಇದೆ. ಇತ್ತ ಬೆಳಗಾವಿ ಸಾಹುಕಾರಿಗೆ ಅಡ್ಡಿಯಾಗಿದ್ದು ಸಿದ್ದರಾಮಯ್ಯನ ಅಂತ ಪ್ರಶ್ನೆ. ಸಚಿವ ಸತೀಶ್ ಜಾರಕಿಹೊಳಿಗೆ ಸಿದ್ದರಾಮಯ್ಯ ಕಂಟಕ ಆಗಿದ್ದಾರಾ? ಅವರಿಂದ ಡಿಸಿಎಂ ಹುದ್ದೆ ಸಿಗ್ತಾ ಇಲ್ವಾ ಅಂತ. ಡಿಸಿಎಂ ಹುದ್ದೆಗೆ ಸಿಎಂ ಆಸಕ್ತಿ, ಆದ್ರೆ ಡಿಸಿಎಂ ಏನು ಮಾಜಿ ಸಿಎಂ ಒಪ್ತಾ ಇಲ್ಲ ಅಂತ. ನಿಮ್ಮ ಶೋವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಇದು ನೋಡಿ. ಈಗ ಡಿಸಿಎಂ ಆಗಿ ಪದಗ್ರಹಣಕ್ಕೆ ರೆಡಿಯಾಗಿದ್ದಂತಹ ಸಚಿವರು ಸತೀಶ್ ಹಾಗೂ ಎಂಬಿ ಪಾಟೀಲಿಗೆ ಡಿಸಿಎಂ ಹುದ್ದೆ ನೀಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇಲ್ಲೀಗ ಇದಕ್ಕೆ ಅಡೆತಡೆ ಉಂಟಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಆಗಿದ್ದೇ ಬೇರೆ. ಇಲ್ಲಿ ಡಿಸಿಎಂ ಇವರಿಬ್ರು ಆಗ್ತಾರೆ ಅಂತ ಇತ್ತು, ಆದ್ರೆ ಈಗ ಆಗಿದ್ದೇ ಬೇರೆ. ಎಂಬಿ ಪಾಟೀಲಿಗೆ ಕೊಡಲು ಸ್ವಜಿಲ್ಲೆಯಿಂದಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ನಾಡಗೌಡಗೆ ಮಂತ್ರಿಗಿರಿ ಕೈತಪ್ಪಕ್ಕೆ ಕಾರಣ ಎಂಬಿ ಪಾಟೀಲ್. ಈ ರೀತಿಯಾಗಿ ಬಹಿರಂಗವಾಗಿ ಆರೋಪವನ್ನ ಮಾಡಲಾಗ್ತಾ ಇದೆ. ನೋಡಿ, ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಒಂದಲ್ಲ ಒಂದು ವಿಘ್ನಗಳು ಉಂಟಾಗ್ತಾ ಇರುವಂಥದ್ದು. ಒಂದು ಕಡೆ ಖಾತೆ ಹಂಚಿಕೆ ಆದರೆ, ಮತ್ತೊಂದು ಕಡೆ ಅಸಮಾಧಾನಿತರನ್ನ ಮನವೊಲಿಸುವಂಥದ್ದು, ಮತ್ತೊಂದು ಕಡೆ ಡಿಸಿಎಂ ಒಂದು ಏನಿದೆ ಡಿಸಿಎಂ ಪಟ್ಟಕ್ಕಾಗಿ ಇಬ್ಬರು ಹೆಸರನ್ನ ಈಗ ಹೇಳಲಾಗಿತ್ತು. ಆದರೆ ಇದರಲ್ಲೂ ಕೂಡ ಗೊಂದಲ ಉಂಟಾಗಿದೆ. ಡಿಸಿಎಂ ಪಟ್ಟಕ್ಕಾಗಿ ಈಗ ಮತ್ತೆ ಲಾಬಿ ಶುರುವಾಗಿರುವಂಥದ್ದು. ಎಲ್ಲ ಒಂದು ಕಡೆ ಡಿಕೆ ಶಿವಕುಮಾರ್ಗೆ ವಿಘ್ನಗಳ ಮೇಲೆ ವಿಘ್ನ ಉಂಟಾಗ್ತಾ ಇದೆ.
ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ದೀಪಾ ಸಂಪರ್ಕದಲ್ಲಿದ್ದಾರೆ. ದೀಪಾ, ಏನು ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಒಂದಲ್ಲ ಒಂದು ವಿಘ್ನಗಳು ಉಂಟಾಗ್ತಾ ಇರುವಂಥದ್ದು, ಅಂದ್ರೆ ಒಂದು ಕಡೆ ಖಾತೆ ಹಂಚಿಕೆ ವಿಚಾರ, ಮತ್ತೊಂದು ಕಡೆ ಅಸಮಾಧಾನಿತರನ್ನ ಮನವೊಲಿಸಬೇಕಾಗಿರುವಂಥದ್ದು, ಮತ್ತೊಂದು ಕಡೆಯಲ್ಲಿ DCM ಪಟ್ಟಕ್ಕೆ ಈಗಾಗಲೇ ಇಬ್ಬರ ಹೆಸರನ್ನ ಕೂಡ ಹೇಳಲಾಗಿತ್ತು, ಸತೀಶ್ ಜಾರಕಿಹೊಳಿ ಹಾಗೂ MB ಪಾಟೀಲ್ ಅಂತ. ಇದರಲ್ಲೂ ಕೂಡ ಗೊಂದಲಗಳು ಉಂಟಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಲಕ್ಷ್ಮಿ 2 ಹೆಚ್ಚುವರಿ DCM ಗಳನ್ನ ಮಾಡ್ಬೇಕು ಅನ್ನುವಂತಹದ್ದಿದ್ರು ಕೂಡ ಇದೀಗ ಅದ್ಯಾಕೋ ಅಂದುಕೊಂಡಂತೆ ಆಗ್ತಾ ಇಲ್ಲ. ಪ್ರಮುಖವಾಗಿ ಒಂದು ಕಡೆ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಅಡ್ಡಿಗಾಲ ಹಾಕ್ತಿದ್ದಾರೆ ಅನ್ನುವಂತಹ ಚರ್ಚೆ ಇರೋದು. ಜೊತೆಗೆ ಇನ್ನೊಂದು ಅಂದ್ರೆ MB ಪಾಟೀಲ್ ಅವರಿಗೆ ಯಾರು ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳಾಗಿದ್ರು ಆ ಸಮುದಾಯದವರು, ಅಂದ್ರೆ ಅಪ್ಪಾಜಿ ನಾಡಗೌಡ ಸೇರಿದಂತೆ ಅನೇಕರು, ಅವ್ರುಗಳು ಈ ಒಂದು DCM ಸ್ಥಾನ ಅವರಿಗೆ ಕೊಡೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಒತ್ತಡ ಹಾಕ್ತಿದ್ದಾರೆ ಅನ್ನುವಂತಹ ಚರ್ಚೆಯು ಕೂಡ ಸದ್ಯಕ್ಕೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ನಮಗೆ ಸಚಿವ ಸ್ಥಾನ ತಪ್ಪಿಸಿದ್ದಿರೋದ್ರಿಂದ ಅವರಿಗೆ ಯಾಕೆ DCM ಹುದ್ದೆಯನ್ನ ನೀಡಬೇಕು ಅನ್ನುವಂಥದ್ದು ಕೂಡ ಒಂದಿಷ್ಟು ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಇದರ ಜೊತೆಗೆ ಅಂದ್ರೆ ಯಾವಾಗ MB ಪಾಟೀಲ್ ಅವರಿಗೆ ತೀವ್ರವಾದಂತಹ ವಿರೋಧ ವ್ಯಕ್ತವಾಗ್ತಾ ಇದೆ, ಅದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಈ ರೀತಿಯಾಗಿ ಅಂದ್ರೆ ಅವು ಒಂದನೇ ಅಂದ್ರೆ ST ಸಮುದಾಯಕ್ಕಷ್ಟೇ ಕೊಡುವಂತಹ ಸರಿ ಆಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಅಡ್ಡಿ ಆತಂಕಗಳು ಎದುರಾಗ್ತಾ ಇದೆ. ಇದನ್ನ CM ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. MB ಪಾಟೀಲ್ ಅವರನ್ನ ಹೊರತುಪಡಿಸಿದ್ರೆ ಈಶ್ವರ್ ಖಂಡ್ರೆ ಅವರು ಕೂಡ ಸಮುದಾಯದ ನಾಯಕ ಅನ್ನುವಂತಹದ್ದು, ಜೊತೆಗೆ ಲಿಂಗಾಯತ ಸಮುದಾಯದ ಪ್ರಧಾನ ಅಧ್ಯಕ್ಷರಾಗಿಯೂ ಕೂಡ ಸದ್ಯಕ್ಕೆ ಇದ್ದಾರೆ. ಹಾಗಾಗಿ ಇನ್ ಕೇಸ್ ಏನಾದ್ರೂ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡ್ಲೇಬೇಕು ಅನ್ನುವಂತಹದ್ದು ಬಂದ್ರೆ ಲಿಂಗಾಯತ ಸಮುದಾಯದಲ್ಲಿ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಬರುತ್ತೆ. ಯಾಕಂದ್ರೆ MB ಪಾಟೀಲ್ ಅವರಿಗೆ ಕೊಟ್ರೆ ಸರಣಿ ರಾಜೀನಾಮೆಯನ್ನ ನೀಡ್ತೇವೆ ಅನ್ನುವಂತಹ ಬೆದರಿಕೆಯನ್ನ ಒಂದಿಷ್ಟು ಲಿಂಗಾಯತ ಸಮುದಾಯದ ಶಾಸಕರುಗಳು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅನ್ನುವಂತಹದ್ದಿದೆ. ಹಾಗಾಗಿ ಬಹುತೇಕವಾಗಿ ಇನ್ ಕೇಸ್ ಏನಾದ್ರೂ DCM ಹೆಚ್ಚುವರಿ DCM ಆಗ್ಲೇಬೇಕು ಅಂದ್ರೆ ಸತೀಶ್ ಜಾರಕಿಹೊಳಿ ಜೊತೆಗೆ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಮುನ್ನೆಲೆಗೆ ಬರುವಂತಹ ಸಾಧ್ಯತೆಗಳು ಇದೆ. ಲಕ್ಷ್ಮಿ, ಧನ್ಯವಾದ ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.